ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಿದು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಗೌತಮ್ ಅಪ್ಪನ ಮಾತಾಡಿಸಿ ನೋಡಿ ಭೂಮಿಕಾ ವಾರ್ ಮಾಡ್ತಾಳೆ. ಇದರಿಂದಾಗಿ ಗೌತಮ್ ಏನು ಮಾಡೋದು ಬೇಡ, ಇನ್ನು ಊರು ಬಿಟ್ಟೆ ಹೊರಟೋಗ್ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಇನ್ನು ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಪ್ಯಾಕ್ ಮಾಡಿಕೊಂಡು ಊರು ಬಿಟ್ಟು ಹೋಗೋ ಸಾಹಸ ಮಾಡ್ತಾರೆ. ಆದರೆ ಇಲ್ಲಿ ಅಪ್ಪು ಸ್ಕೂಲಿಂದ ಬರ್ತಾ ಇರ್ತಾನೆ. ಆಗ ವಾಚ್ಮ್ಯಾನ್ ಎಲ್ಲಿಗೆ ಹೋಗ್ತೀಯಪ್ಪ ಅಂದ್ಬಿಟ್ಟು ಕೇಳ್ತಾರೆ. ಗೌತಮ್ ಸರ್ನ ಭೇಟಿ ಮಾಡೋಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಅಪ್ಪು ಅಂತಾನೆ. ಸರಿ ಆಯಿತು ಅಂತಿದ್ರೆ ಅಪ್ಪು ರೋಡ್ ಸೈಡು ಕಾಯ್ತಾ ಇರ್ತಾನೆ. ಆಗ MLA ಕಡೆ ರೌಡಿ ಬಂದ್ಬಿಟ್ಟು ಆಕಾಶ್ ಅಂದರೆ ನೀನಾ ಅಂತ ಕೇಳ್ತಾರೆ. ಹಾಂ ನಾನೇ, ನೀವ್ಯಾರು? ಓಹೋ, ಆಕಾಶ್ ಸರ್ ಕರೆಸಿದ್ರು ಅಂದ್ಬಿಟ್ಟು ಗೌತಮ್ ಸರ್ ಕರೆಸಿದ್ರು ಅಂದ್ಬಿಟ್ಟು ಆಕಾಶ್ ಅಂತಾನೆ. ಹಾಂ ಹೌದು, ಬಾ ಬಾ ಅಂದ್ಬಿಟ್ಟು ಕಾರ್ ಹತ್ಕೊಂಡು ಅವನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗೇ ಬಿಡ್ತಾರೆ MLA ಕಡೆ ರೌಡಿಗಳು. ಇನ್ನು ಭೂಮಿಕಾ ಮತ್ತು ಇಲ್ಲಿ ಮಲ್ಲಿ ಇಬ್ಬರು ಕೂಡ ಎಲ್ಲಿ ಅಪ್ಪು ಕಾಯ್ತಾನೆ ಇಲ್ಲ, ಕಾಣಿಸ್ತಾನೆ ಇಲ್ಲ, ಹೋಗಿ ಹುಡುಕು ನೀನು ಅಂದ್ಬಿಟ್ಟು ಇಬ್ಬರು ಕೂಡ ಒಂದು ಸೈಡು ಇನ್ನೊಂದು ಸೈಡು ಎರಡು ಸೈಡ್ ಹುಡುಕ್ತಾ ಇರ್ತಾರೆ. ಎಲ್ಲಿ ಹುಡುಕಿದ್ರು ಅಪ್ಪು ಕಾಣಿಸ್ತಾನೆ ಇರೋದಿಲ್ಲ. ಎಲ್ಲ ಮಕ್ಕಳನ್ನೂ ಕೇಳ್ತಾರೆ ಭೂಮಿಕಾ ಮಲ್ಲಿ, ಎಲ್ಲಿ ಗೊತ್ತೇ ಆಗಲ್ಲ. ಅಕ್ಕ ಏನು ಮಾಡೋದು, ಎಲ್ಲಿ ಇಲ್ಲ ಅಪ್ಪು ಅಂತಿದ್ರೆ ಸರಿ ನಾನು ಹೋಗಿ ಸೆಕ್ಯೂರಿಟಿನ ಕೇಳ್ಕೊಂಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಮಲ್ಲಿ ಹೋಗ್ತಾಳೆ. ಆಗ ಸೆಕ್ಯೂರಿಟಿನ ಕೇಳಿದರೆ ಯಾರೋ ಗೌತಮ್ ಸರ್ನ ಭೇಟಿ ಮಾಡ್ತಂತ ಹೋದ ಮಗು ಅಂದ್ಬಿಟ್ಟು ಅಂತಾರೆ. ಏನು ಹೌದಾ ಅಂದ್ಬಿಟ್ಟು ಭೂಮಿಕಾ ಇಲ್ಲೆಲ್ಲ ವಾಶ್ರೂಮ್ ಹತ್ರ ಹುಡುಕ್ತಾಳೆ. ಅಯ್ಯೋ ಮಲ್ಲಿ ಎಲ್ಲೂ ಕೂಡ ಅಪ್ಪು ಇಲ್ಲ, ಏನು ಮಾಡೋದು ಅಂತಿದ್ರೆ ಅಕ್ಕ ಭಾವನವ್ರು ಕರ್ಕೊಂಡು ಹೋದ್ರಂತೆ, ಅವನೇ ಹೇಳ್ಬಿಟ್ಟು ಹೋಗಿದ್ದಾನೆ ಇಲ್ಲಿ ಸೆಕ್ಯೂರಿಟಿಗೆ ಅಂತಾರೆ. ಏನು ಹೌದಾ, ಅವ್ರಿಗೆ ಭೇಟಿ ಮಾಡಿಬಿಡ ಅಂತ ಹೇಳಿದ್ದೀನಿ, ಆದರೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾರೆ? ನನಗೂ ನಮ್ಮ ಫ್ಯಾಮಿಲಿ ತೊಂದರೆ ಕೊಡಬೇಡಿ, ನಿಮ್ಮನ್ನು ಬಿಟ್ಟು ನಾನು ತುಂಬ ದೂರ ಬಂದೀನಿ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ಛೇ ಅಂದ್ಬಿಟ್ಟು ಭೂಮಿಕಾಗೆ ಕೋಪ ಬರುತ್ತೆ. ಇನ್ನು ಇಲ್ಲಿ ಜಿಯೋ ಮತ್ತು ಮಹಿಮಾ ಇಬ್ಬರು ಕೂಡ ಲಾಂಗ್ ಡ್ರೈವ್ ಹೊರಟಿರ್ತಾರೆ. ಆಗ ಇಬ್ಬರು ಕೂಡ ಪಾನಿಪುರಿ ತಿನ್ಬೇಕಂತ ಅನಿಸ್ತಾ ಇರುತ್ತೆ. ಸರಿ ಅಂದ್ಬಿಟ್ಟು ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿ ಮಹಿಮಾ, ಜೀವ ನೀನು ಈ ರೀತಿ ನೋಡೋಕ್ಕೆ ತುಂಬ ಶಾಕ್ ಆಗ್ತಿದೆ. ಮುಂಚೆಗೆ ಎಷ್ಟು ಇದ್ದೆ ನೀನು ಹೈಜಿನಿಕ್ಕು ಅದು ಅಂದ್ಬಿಟ್ಟು ವಾಟರ್ಕಿಂತ ಸ್ಯಾನಿಟೈಸರೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ, ಆದರೆ ಈಗ ಈ ರೋಡ್ ಸೈಡ್ ಪಾನಿಪುರಿ ಎಲ್ಲ ತಿಂತ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ ಅಂದ್ಬಿಟ್ಟು ಅಂತಾರೆ. ಹೌದು ಕಣೋ, ನಿನ್ನಿಂದ ಇದೆಲ್ಲ ಸಾಧ್ಯ ಆಗಿದ್ದು, ಮುಂಚೆಗೆ ಇದೆಲ್ಲ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಛೇ, ನೀವು ಬಂದಮೇಲೆ ಇದೆಲ್ಲ ಆಯಿತು ನೋಡು, ತುಂಬ ಖುಷಿ ಆಗ್ತಿದೆ ಅಂದ್ಬಿಟ್ಟು ಇಬ್ಬರು ಕೂಡ ಪಾನಿಪುರಿನ ಎಂಜಾಯ್ ಮಾಡ್ತಾರೆ. ಇನ್ನು ಭೂಮಿಕಾ ಗೌತಮ್ಗೆ ಫೋನ್ ಮಾಡ್ತಾರೆ. ಆಗ ಹಲೋ ಹೇಳು ಮಲ್ಲಿ ಅಂದ್ಬಿಟ್ಟು ಇಲ್ಲಿ ಮಲ್ಲಿ ಅಂತ ಅಂದ್ಕೊಂಡಿರ್ತಾನೆ ಗೌತಮ್. ಮಲ್ಲಿ ಅಲ್ಲ ಭೂಮಿಕಾ ಅಂತಾರೆ. ಏನು ಹೌದಾ, ಏನು ಅಂತ ಕೇಳ್ತಿದ್ರೆ ಅಪ್ಪನ ಯಾಕೆ ನೀವು ಕರ್ಕೊಂಡೋದ್ರಿ? ನಾನು ಹೇಳಿದೆ ತಾನೆ ಅಪ್ಪನ ಕರ್ಕೊಂಡು ಹೋಗ್ಬೇಡ ಅಂದ್ಬಿಟ್ಟು, ಆದರೂ ಅಪ್ಪನ ಕರ್ಕೊಂಡೋಗಿದ್ದೀರಾ, ಯಾಕೆ ಈ ರೀತಿ ಮಾಡ್ತೀರಾ, ನಮ್ಗೆ ಯಾಕೆ ತೊಂದರೆ ಕೊಡ್ತೀರಿ ಅಂದ್ಬಿಟ್ಟು ಭೂಮಿಕಾ ಕ್ಲಾಸ್ ತೊಗೊಳ್ತಾಳೆ. ಇಲ್ಲ ಅಪ್ಪನ ಕರ್ಕೊಂಡು ಬಂದಿಲ್ಲ ಅಂದ್ಬಿಟ್ಟು ಗೌತಮ್ ಅಂತಾನೆ. ಏನು ನೀರು ಕರ್ಕೊಂಬಂದಿಲ್ಲ, ಏನು ತಮಾಷೆ ಮಾಡ್ತಿದ್ದೀರ ಅಂದ್ಬಿಟ್ಟು ಭೂಮಿಕಾ ಕೂಗಾಡ್ತಾಳೆ. ತಮಾಷೆ ಏನಿಲ್ಲ, ಏನೂ ಇಲ್ಲ, ನೀವು ನನ್ನ ಬೈದ ಮೇಲೆ ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ, ಊರು ಬಿಟ್ಟು ಹೋಗೋ ನಿರ್ಧಾರ, ಅದರಿಂದಾಗಿ ಹೋಗ್ತಾ ಇದ್ದೀನಿ ನಾನು ಮತ್ತು ಆನಂದ. ನಾನು ಅಪ್ಪನ ನೋಡೇ ಇಲ್ಲ ಅಂದ್ಬಿಟ್ಟು ಅಂತಾರೆ. ಆಗ ಫುಲ್ ಶಾಕ್ ಆಗುತ್ತೆ. ಆದರೆ ಅಪ್ಪು ಎಲ್ಲಿಗೆ ಹೋದ, ಅಪ್ಪನ ಯಾರು ಕರ್ಕೊಂಡೋದ್ರು, ಮೊದಲು CC ಕ್ಯಾಮ್ರಾ ಚೆಕ್ ಮಾಡೋಣ ಬಾ ಮಲ್ಲಿ ಅಂದ್ಬಿಟ್ಟು ಮಲ್ಲಿ ಮತ್ತು ಭೂಮಿಕಾ ಇಬ್ಬರು CC ಕ್ಯಾಮ್ರಾ ಚೆಕ್ ಮಾಡ್ತಾರೆ. ಆಗ ರೌಡಿ ಬಂದು ಅಪ್ಪನ ಕರ್ಕೊಂಡು ಹೋಗಿದ್ದು ನೋಡ್ತಾರೆ. ಇನ್ನು ಟೀಚರ್ಸ್ ಎಲ್ಲ ಇದು MLA ಕಡೆ ರೌಡಿಗಳು ಅನಿಸುತ್ತೆ, ಅವತ್ತೇ ಹೇಳಿದ್ವಿ ನೀವು ಅವ್ರ ತಂಟೆಗೆ ಹೋಗ್ಬೇಡಿ ಅಂದ್ಬಿಟ್ಟು, ಅವರು ತುಂಬ ಖತರ್ನಾಕಿದ್ದಾರೆ ನೋಡಿ, ನಿನ್ನ ಮಗನ ತಂಟೆಗೆ ಬಂದಿದ್ದಾರೆ, ಈಗ ಇದೆಲ್ಲ ಬೇಕಿತ್ತ ನಿಮಗೆ, ಅವತ್ತೇ ಅಪಾಲಜಿ ಕೊಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇದ್ದಿಲ್ಲ ಅಂದ್ಬಿಟ್ಟು ಭೂಮಿಕಾಗೆ ಬೈತಾರೆ ಟೀಚರ್ಸ್. ಹಾಗಾದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮೊದಲು ಪೊಲೀಸ್ ಹತ್ರ ಹೋಗೋಣ ಬಾ ಮಲ್ಲಿ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಪೊಲೀಸರೆಲ್ಲ ಏನು ಕೆಲಸ ಮಾಡ್ತಾರೆ, MLA ಮಾತಿದ್ದಾನೆ ಪೊಲೀಸ್ ಕೇಳಬೇಕಾಗಿರೋದು, ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಏನು ಯೂಸೇ ಇಲ್ಲ ಅಂದ್ಬಿಟ್ಟು ಟೀಚರ್ಸ್ ಅಂತಾರೆ. ಭೂಮಿಕೆಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಏನು ಮಾಡೋದು ಈಗ ದೇವರೇ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇಲ್ಲಿ ಅಪ್ಪುಗೆ ನಿಮ್ಮ ಮಮ್ಮಿಗೆ ಫೋನ್ ಮಾಡೋ ಅಂದ್ಬಿಟ್ಟು ಅಂತ ಇರ್ತಾರೆ. ನಿಮ್ಮ ಮಮ್ಮಿ ನಮ್ಮ MLA ಸರ್ನೇ ಬೈತಾರ, ಇಷ್ಟು ದಿಮಾಕಿರಬೇಡ, ಮಾಡು ಫೋನ್, ಇವತ್ತು ನಿನಗೆ ಯಾವ ರೀತಿ ಟಾರ್ಚರ್ ಕೊಡ್ತೀವಿ ಅವಳಿಗೂ ಗೊತ್ತಾಗಲಿ, ಬರಲಿ ಅವಳು ಇಲ್ಲಿಗೆ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಅಂದ್ಬಿಟ್ಟು ಅಪ್ಪು ಹೇಗೆ ಕೈ ಕಟ್ಟಿದ್ರ, ಹೇಗೆ ತಾನೇ ಮಾತಾಡೋದು ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಕೈ ಕಟ್ಟಿರೋ ಹಗ್ಗನ ಬಿಚ್ಚಿಸ್ಕೊಳ್ತಾನೆ ಅಪ್ಪು. ಇನ್ನು ಇಲ್ಲಿ ಗೌತಮ್ ಭೂಮಿಕಾ ಫ್ಯಾಮಿಲಿಗೋಸ್ಕರ ಒಬ್ಬ ಸೆಕ್ಯೂರಿಟಿನ ಅರೇಂಜ್ ಮಾಡಿರ್ತಾನೆ. ಆ ಸೆಕ್ಯೂರಿಟಿ ಇಲ್ಲಿ ಅಪ್ಪು ಎಲ್ಲಿಗೆ ಹೋಗ್ತಾನೆ, ಭೂಮಿಕಾ ಫ್ಯಾಮಿಲಿ ಏನು ಮಾಡುತ್ತೆ ಎಲ್ಲದೂ ಕೂಡ ವಾಚ್ ಮಾಡ್ತಾ ಇರ್ತಾನೆ. ಇನ್ನು ಆ ಸೆಕ್ಯೂರಿಟಿ ಗೌತಮ್ಗೆ ಫೋನ್ ಮಾಡ್ಬಿಟ್ಟು ಸರ್ MLA ಕಡೆ ರೌಡಿಗಳು ಮಗನ ಕಿಡ್ನಾಪ್ ಮಾಡಿದ್ದಾರೆ, ಲೊಕೇಶನ್ ಕಳಿಸ್ತೀನಿ ನೀವು ಬನ್ನಿ ಅಂತಾರೆ. ಸರಿ ಆಯಿತು ನೀನು ಅಲ್ಲೇ ಇರು ಬರ್ತೀವಿ ಅಂದ್ಬಿಟ್ಟು ಗೌತಮ್ ಮತ್ತು ಆನಂದ್ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಇನ್ನು ಏನು ಮಾಡೋದು ಅಂದ್ಬಿಟ್ಟು ಮಲ್ಲಿ ಗೌತಮ್ಗೆ ಫೋನ್ ಮಾಡಿಬಿಟ್ಟು MLA ಕಡೆ ರೌಡಿಗಳು ಅಪ್ಪನ ಕಿಡ್ನಾಪ್ ಮಾಡಿದ್ರಂತೆ ಬಾಬಾ, ಇಲ್ಲಿ ಅಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ, ಮಗನ ನಾನು ಕಾಪಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಗೌತಮ್ ಅಂತ ಇರ್ತಾನೆ. ಇನ್ನು ಇಲ್ಲಿ ಅಪ್ಪು ಹೇಗಾದರೂ ಮಾಡಿ ಭೂಮಿಕೆಗೆ ಫೋನ್ ಮಾಡಬೇಕು ಅಂದ್ಬಿಟ್ಟು ಫೋನ್ ಮಾಡ್ತಾಯಿದ್ರೆ ಕನೆಕ್ಟ್ ಆಗ್ತಿರಲ್ಲ. ಫೈನಲಿ ಕನೆಕ್ಟ್ ಆಗುತ್ತೆ. ಅಲ್ಲ ಮಮ್ಮಿ, ನಾನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಮಮ್ಮಿ, ರೌಡಿಗಳು ತುಂಬ ಭಯ ಆಗ್ತಿದೆ, ನನ್ನ ಫಾಲೋ ಮಾಡ್ತಿದ್ದಾರೆ ಮಮ್ಮಿ ಅಂದ್ಬಿಟ್ಟು ಅಂತಾರೆ. ಟೆನ್ಷನ್ ತಗೋಬೇಕಂತ ನಾನು ಬರ್ತಾಯಿದ್ದೀನಿ, ಸಮಾಧಾನ ಮಾಡ್ಕೊ, ಎಲ್ಲಿದೆಯಾ, ಹೇಗಿದೆ ಜಾಗ, ಭಯ ಬೀಳ್ಬೇಡ ಅಂದ್ಬಿಟ್ಟು ಭೂಮಿಕಾ ಹೇಳ್ತಾ ಇದ್ದರೆ ಗೊತ್ತಿಲ್ಲ ಮಮ್ಮಿ, ಈ ರೌಡಿಗಳಿದ್ದಾರೆ, ನಾನು ತುಂಬ ಭಯ ಆಗ್ತಿದೆ ಮಮ್ಮಿ, ಬೇಗ ಬಾ ಮಮ್ಮಿ ಅಂದ್ಬಿಟ್ಟು ಅಪ್ಪು ಕೂಗಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರೌಡಿ ಒಬ್ಬ ಇಲ್ಲಿದೆ ಇವನ್ನ ಹಿಡ್ಕೊಳ್ಳೋ ಅಂದ್ಬಿಟ್ಟು ಅಪ್ಪು ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಆಗ ಗೌತಮ್ ಎಂಟ್ರಿ ಆಗುತ್ತೆ. ಗೌತಮ್ ಬಂದಿದ್ದೆ ಫುಲ್ ಶಾಕಲ್ಲೇ ಇರ್ತಾಯಿಲ್ಲ ರೌಡಿಗಳು. ಆಗ ಹೊಡಿ ಸರ್ ಮಜಾಯಿಸಿ ಅಂದ್ಬಿಟ್ಟು ಅಪ್ಪು ಅಂತ ಇರ್ತಾನೆ. ಮಮ್ಮಿ
ಟೆನ್ಷನ್ ತಗೊಬಿಡಿ, ನನ್ನ ಕಾಪಾಡೋಕ್ಕೆ ಗೌತಮ್ ಸರ್ ಬಂದೇ ಬಿಟ್ಟರು ಅಂತಾರೆ. ಆಗ ಗೌತಮ್ ಬಂದಿದ್ದು ನೋಡಿ ಆ ವಿಚಾರ ಕೇಳಿಬಿಟ್ಟು ಭೂಮಿಕಾಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನೂ ಇಲ್ಲಿ ಗೌತಮ್ಗೆ ಎಲ್ಲ ರೋಡುಗಳು ಹಿಗ್ಗಮುಗ್ಗ ಬಾರಿಸ್ತಾ ಇದೆ. ಕೈಕಾಲು ಮುರಿದ್ಬಿಟ್ಟು ಚಟ್ಟ ಕಟ್ತಾನೆ ಎಲ್ಲ ರೋಡುಗಳಿಗೂ. ಆಗ MLA ಎಂಟ್ರಿ ಆಗುತ್ತೆ. ಏಯ್ ನಿನಗೇನೋ ಧೈರ್ಯ, ನೀನು ಯಾಕೆ ಇದು ಕಡ್ಡೆ ಬರ್ತಿದ್ಯಾ, ನನಗೂ ಭೂಮಿಕಾಗಿರೋ ಸಂಬಂಧ, ನೀನು ಯಾಕೆ ಅಡ್ಡ ಬರ್ತಿದ್ಯಾ, ನೀನು ಸೈಡ್ ಇದ್ಬಿಡಂದ್ಬಿಟ್ಟು ಅಂತ ಇರ್ತಾರೆ MLA. ಏನು ಹೇಳ್ತಿದ್ಯಾ, ಇದು ನನ್ನ ಕುಟುಂಬ, ನನ್ನ ಹೆಂಡತಿ ಭೂಮಿಕಾ, ಅಪ್ಪು ನನ್ನ ಮಗ, ನನ್ನ ಕುಟುಂಬನ ನಾನು ಕಾಪಾಡೋಕ್ಕೆ ಕಾವಲುಗಾರನಾಗಿರ್ತೀನಿ, ನಿಮ್ಮಂಥವ್ರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಅಂದ್ಬಿಟ್ಟು ಇಲ್ಲಿ ಆವಾಜ್ ಆಗ್ತಾ ಇರ್ತಾನೆ ಗೌತಮ್. ಏನು ಹೇಳ್ತಿದ್ಯಾ, ಇನ್ನೂ ನೀನು ಸೊಕ್ಕಡಿಗಿಲ್ವಾ, ಅಟ್ಯಾಕ್ ಮಾಡ್ರು ಇವನ ಮೇಲೆ, ಇವನು ಬಿಡಬಾರ್ದು ಇವ್ನ ಮಗನೂ ಬಿಡಬಾರ್ದು ಅಂದ್ಬಿಟ್ಟು ರೌಡಿಗಳಿಗೆ ಹೇಳ್ತಾ ಇರ್ತಾರೆ MLA. ಸರಿ ಅಂದ್ಬಿಟ್ಟು MLA ಕಡೆಯವರು ಮತ್ತೆ ಗೌತಮ್ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಗೌತಮ್ ಮತ್ತು ಅಪ್ಪು ಇಬ್ಬರು ಕೂಡ ಫುಲ್ ಫೈಟ್ ಎಲ್ಲ ಮಾಡ್ತಾ ಇರ್ತಾರೆ. ಫೈನಲಿ ಭೂಮಿಕಾ ಮಗುಗೋಸ್ಕರ ಕಾಯ್ತಾ ಇರ್ತಾಳೆ. ಗೌತಮ್ ಅಪ್ಪನ ಕಾಪಾಡಿಕೊಂಡು ಮಗುನ ಕರ್ಕೊಂಡು ಮನೆಗೆ ಬಂದೇ ಬಿಡ್ತಾನೆ. ಆಗ ಮನೆಗೆ ಬಂದಿದ್ದೋಳಿ ಅಮ್ಮ ಅಂದ್ಬಿಟ್ಟು ಅಪ್ಪು ಓಡಿ ಹೋಗ್ತಾನೆ. ಅಪ್ಪ ನಿನಗೇನೂ ಆಗಿಲ್ಲ ಅಪ್ಪು, ಅಪ್ಪು ಏನಾಯಿತು ನಿನಗೆ, ಯಾಕೋ ಏನಾಯಿತು, ಮುಂಚೆಗೆ ಹೇಳಿದೆ ತಾನೆ, ಯಾರು ಕರೆದ್ರೆ ಅವರಿಂದ ಹೋಗ್ಬೇಡ ಅಂತ, ಯಾಕೆ ಈ ರೀತಿ ಮಾಡ್ತೀನಿ ನೀನು ಅಂದ್ಬಿಟ್ಟು ಬೈತಾ ಇರ್ತಾಳೆ. ಹಾಗೆ ಕಣ್ಣೀರು ಕೂಡ ಇಡ್ತಾ ಇರ್ತಾಳೆ ಭೂಮಿಕಾ. ಬಾಬಾ ಅಂತೂ ಥ್ಯಾಂಕ್ಸ್ ಬಾಬಾ. ಅಪ್ಪು ಇಲ್ಲದೆ ಕೇಳಿ ಒಂದು ಜೀವ ತಣ್ಣಗಾಗಿತ್ತು. ಅಕ್ಕವ್ರಂತೂ ಏನು ಹೇಳಬೇಕು ಅರ್ಥನೇ ಆಗ್ತಾ ಇದ್ದಿಲ್ಲ, ಆ ರೀತಿ ಟೆನ್ಷನ್ ಆಗಿದ್ರು ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಬದಲು ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ಮಲ್ಲಿ. ಗೌತಮ್ ಪರವಾಗಿಲ್ಲ, ನೀವು ಖುಷಿಯಾಗಿರಿ, ಸರಿ ನಾನು ಹೊರಡ್ತೀನಿ ಅಂದ್ಬಿಟ್ಟು ಗೌತಮ್ ಅಂತಾನೆ. ಭಾವನರೇ ಎಲ್ಲಿಗೆ ಹೋಗ್ತೀರಾ, ಪ್ಲೀಸ್ ನೀವು ಇಲ್ಲೇ ಇರಬೇಕು, ನೀವು ನಮ್ಮನ್ನ ಕಾಪಾಡ್ಕೊಳ್ಳೇಬೇಕು, ಇವತ್ತು ನೀವು ಇಲ್ಲ ಅಂದರೆ ನಮ್ಮ ಅಪ್ಪು ನಮಗೆ ಸಿಗ್ತಾನೆ ಇದ್ದಿಲ್ಲ, ಪ್ಲೀಸ್ ಭಾವನರೇ ಅರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟು ಮಲ್ಲಿ ಎಷ್ಟೇ ಹೇಳಿದ್ರು ಕೂಡ ಗೌತಮ್ ಇಲ್ಲ, ನಾನು ಇರೋದು ಸರಿ ಹೋಗಲ್ಲ ಭೂಮಿಕವರು, ನಾನು ಒಂದು ದೃಷ್ಟಿ ಕೂಡ ತಾಗಬಾರ್ದು, ಮಗು ಮೇಲೆ ಎರಡೂ ಕೂಡ ಬೀಳಬಾರ್ದು ಅಂದಿದ್ದಾನೆ, ನಾನು ಯಾಕೆ ಇಲ್ಲಿರಲಿ, ನಾನು ಹೊಡ್ತೀನಿ ಅಂದ್ಬಿಟ್ಟು ಗೌತಮ್ ಹಠ ಮಾಡ್ತಾ ಇರ್ತಾನೆ. ಆಗ ಫೈನಲಿ ಭೂಮಿಕಾ ಎಂಟ್ರಿ ಆಗುತ್ತೆ. ಬೇಡ, ನೀವು ಎಲ್ಲಿಗೂ ಹೋಗೋದು ಬೇಡ, ನೀವು ನನ್ನ ಮಗನ ಕಾಪಾಡಿದ್ರ ನೀವು ಕೂಡ ಇಲ್ಲೇ ಇರ್ಬೋದು ಅಂದ್ಬಿಟ್ಟು ಅಂತ ಇರ್ತಾಳೆ. ಆಗ ಗೌತಮ್ಗೆ ಖುಷಿಯಲ್ಲಿ ತೇಲಾಡ್ತಾ ಇರ್ತಾನೆ. ಏನು ಹೇಳ್ತಿದ್ದಾರೆ, ನಿಜಾನ ಅಂತಿದ್ರೆ, ಹೌದು ನಿಜ, ನೀವು ಇಲ್ಲೇ ಇರ್ಬೋದು ಅಂದ್ಬಿಟ್ಟು ಭೂಮಿಕಾ ಅಂತಾಳೆ. ಇಂತೂ ಗೌತಮ್ ಮತ್ತು ಭೂಮಿಕಾ ಒಂದಾಗ್ತಾರೆ. ಇನ್ನು ಇಲ್ಲಿ ದಿಯಾ ಹೇಗಾದರೂ ಮಾಡಿ ಜೈದನ್ ನನ್ನ ಮಾತೇ ಕೇಳ್ತಾ ಇಲ್ಲ, ಆಸ್ತಿನ ಹುಡ್ಕೋಬೇಕು, ಇನ್ನು ಸ್ವಲ್ಪ ದಿನದಲ್ಲಿ ಇವ್ರು ಬೀದಿ ಬರೋದಂತ ಗ್ಯಾರಂಟಿ, ಅದರಿಂದಾಗಿ ಅಂದ್ಬಿಟ್ಟು ಇಲ್ಲಿ ಐಡಿಯಾ ಮಾಡ್ತಾ ಬರೀ ಡ್ರಿಂಕ್ಸಲ್ಲಿ ಪೌಡರ್ ಮಿಕ್ಸ್ ಮಾಡಿಬಿಡ್ತು ಮಗು ಬರೋ ಥರ ಮಾಡ್ತಾ ಇರ್ತಾಳೆ ಜಯದೇವ್ಗೆ. ಇದರಿಂದ ಜಯದೇವ್ ಫುಲ್ ತಲೆ ಕೆಟ್ಟೋ ಥರ ಆಗ್ತಾ ಇರ್ತಾನೆ. ಇನ್ನು ಪಾರ್ಥ ಅಂತೂ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದರೆ ಜಯದೇವ್ ಅದ್ರ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾನೆ ಇರೋದಿಲ್ಲ. ಶಾಕುಂತಲ ಕ್ಲಾಸ್ ತಗೊಳ್ತಾ ಇರ್ತಾಳೆ ಜಯದೇವ್ಗೆ. ಇನ್ನು ಇಲ್ಲಿ ದಿಯಾ ಅಂತೂ ಇದು ಒಳ್ಳೆ ಚಾನ್ಸು ಅಂದ್ಬಿಟ್ಟು ತನ್ನ ಪ್ಲಾನ್ನ ಗಿಟ್ಟಿಸ್ಕೊಳ್ತಾಳೆ. ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಒಂದಾಗೋಗ್ತಾರೆ. ಇನ್ನು ಇಲ್ಲಿ ಭೂಮಿಕಾ ಆದಷ್ಟು ಬೇಗ ಅಪ್ಪುಗೆ ಹೇಳ್ತಾರೆ, ನಿಮ್ಮಪ್ಪ ಬೇರೆ ಯಾರೂ ಅಲ್ಲ, ಗೌತಮನ ಸತ್ಯ ಯಾವಾಗ ರಿವೀಲ್ ಮಾಡ್ತಾಳೆ, ಆದಷ್ಟು ಬೇಗ ಮತ್ತೆ ಗೌತಮ್ ಅಪ್ಪು ಭೂಮಿಕಾ ಎಲ್ಲರೂ ಕೂಡ ಒಂದಾಗ್ತಾರೆ. ಶಾಕುಂತಲ ಕಂಡಂಥ ಕನಸು ಎಲ್ಲರೂ ಬಂದು ನನ್ನ ಸರ್ವನಾಶ ಮಾಡ್ತಾರೆ, ನಮ್ಮನ್ನ ಬೀದಿಗೆ ಹಾಕ್ತಾರೆ, ಬೀದಿ ಪಾಲು ಮಾಡ್ತಾರೆ ಅನ್ನೋ ಕನಸು ನನಸು ಮಾಡ್ತಾಳೆ ಭೂಮಿಕಾ. ಈಗಾದರೂ ಗೌತಮ್ನ ಒಳ್ಳೆ ಮನಸ್ಸು ಅರ್ಥ ಮಾಡಿಕೊಂಡು ಗೌತಮ್ ಭೂಮಿಕಾ ಒಂದಾಗ್ತಾರೆ. ಇಲ್ಲಿ ಗೌತಮ್ ಸರಿಯಾದ ಪಾಠ ಕಲಿಸ್ತಾನೆ ಜಯದೇವ್ಗೆ ಬಂದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.